ಅದನ್ನು ಕೊಡುವುದೇ? ಇಂದು ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋಣ. ಬನ್ನಿ, ಯೂನಿವರ್ಸ್ ಸಂದೇಶ ನಮಗೆ ಏನು ಕಳಿಸಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯೂನಿವರ್ಸ್ ಹೇಳ್ತಾ ಇದೆ, ನೀನು ದುರ್ಬಲನಲ್ಲ, ನೀನು ಒಂಟಿಯಲ್ಲ. ನಿನ್ನೊಳಗೆ ಬ್ರಹ್ಮಾಂಡದ ಶಕ್ತಿ ಕೆಲಸ ಮಾಡುತ್ತಿದೆ. ನೀನು ಉಸಿರಾಡುತ್ತಿರುವವರೆಗೂ ಯೂನಿವರ್ಸ್ ಗಾಡ್ ನಿನ್ನ ಜೊತೆ ಇದ್ದಾನೆ. ಪ್ರಶ್ನೆ ಒಂದೇ, ನೀನು ನಿನ್ನ ಶಕ್ತಿಯನ್ನು ನಂಬುತ್ತಿದ್ದೀಯಾ? ಈ ಜಗತ್ತು ನಿನ್ನ ವಿರುದ್ಧ ಕೆಲಸ ಮಾಡುತ್ತಿಲ್ಲ, ಅದು ನಿನ್ನನ್ನು ಗಟ್ಟಿಯಾಗಿಸಲು ಕೆಲಸ ಮಾಡುತ್ತಿದೆ. ಪ್ರತಿ ಸಂಕಷ್ಟವೂ ನಿನ್ನನ್ನು ಮುರಿಯಲು ಬರುವುದಿಲ್ಲ. ಕೆಲವು ಸಂಕಷ್ಟಗಳು ನಿನ್ನೊಳಗಿನ ಶಕ್ತಿಯನ್ನು ಪರಿಚಯಿಸಲು ಬರುತ್ತದೆ. ಯೂನಿವರ್ಸ್ ಗಾಡ್ ಹೊರಗೆ ಕುಳಿತಿರುವ ನ್ಯಾಯಾಧೀಶನಲ್ಲ, ಅವನು ನಿನ್ನೊಳಗಿನ ಧೈರ್ಯ. ನೀನು ಬೀಳುವಾಗ ಎದ್ದು ನಿಲ್ಲುವ ಇಚ್ಛೆ, ಅದೇ ದೇವರ ಕೃಪೆ. ನೀನು ನನಗೆ ಆಗೋದಿಲ್ಲ ಅಂದಾಗ ನಿನ್ನೊಳಗಿನ ಚೈತನ್ಯ ಮೌನವಾಗುತ್ತದೆ. ನೀನು ನಾನು ಪ್ರಯತ್ನಿಸುತ್ತಿದ್ದೇನೆ ಅಂದ ಕ್ಷಣ ಶಕ್ತಿ ಜಾಗೃತವಾಗುತ್ತದೆ. ಪ್ರಾರ್ಥನೆ ಎಂದರೆ ಕೇವಲ ಮಾತು ಅಲ್ಲ, ಅದು ನಿರ್ಧಾರ. ಇಂದು ಮನೆಗೆ ಹೋಗಿ ಕನ್ನಡಿಯ ಮುಂದೆ ನಿಂತು ಹೇಳು, ನನ್ನ ಜೀವನಕ್ಕೆ ಭಯ ಆಡಳಿತ ಮಾಡೋದಿಲ್ಲ. ನನ್ನೊಳಗೆ ಯೂನಿವರ್ಸ್ ಗಾಡ್ ಶಕ್ತಿ ಇದೆ. ನಾನು ಬೀಳಬಹುದು, ಆದರೆ ನಾನು ನಿಲ್ಲದೇ ಇರುವುದಿಲ್ಲ. ನಿನ್ನ ಜೀವನ ಸಾಮಾನ್ಯ ಅಲ್ಲ. ಯೂನಿವರ್ಸ್ ಹೇಳುತ್ತಿರುವ ಈ ಒಂದು ಅಮೂಲ್ಯ ಮಾತುಗಳನ್ನು ಕೇಳಿಸಿಕೊಳ್ಳಿ, ನಿಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳಿ. ನಿನ್ನ ಜೀವನ ಸಾಮಾನ್ಯ ಅಲ್ಲ. ನೀನು ಕೇವಲ ಮನುಷ್ಯ ಅಲ್ಲ, ನೀನು ಚೈತನ್ಯದ ಸಾಧನ. ಎದ್ದು ನಿಲ್ಲು, ನಿನ್ನ ಬೆಳಕು ಮರೆಮಾಡಬೇಡ. ಹೀಗೋ ಇನ್ನೊಂದು ಮುಖ್ಯ ವಿಚಾರ ಯೂನಿವರ್ಸ್ ನಿನಗೆ ಹೇಳುತ್ತಿದೆ, ಕೇಳಿಸಿಕೊಳ್ಳಿ. ನೀನು ಯೂನಿವರ್ಸ್ ಗಾಡನ್ನು ನಂಬುತ್ತೀಯಾ ಅಂದರೆ ಅವನನ್ನು ಹೊರಗೆ ಹುಡುಕುವುದನ್ನು ಕಡಿಮೆ ಮಾಡು. ಒಳಗೆ ಮೌನದಲ್ಲಿ ಹೆಚ್ಚು ಸಮಯ ಕಳೆಯಬೇಕು. ಪ್ರತಿದಿನ 5 ನಿಮಿಷ ಮೌನದಲ್ಲಿ ಕುಳಿತು ನೋಡು. ಪ್ರಾರ್ಥನೆ ಮಾತುಗಳಿಲ್ಲದೆ ಮಾಡು, ಕೇವಲ ಸಾನ್ನಿಧ್ಯ ಅನುಭವಿಸು. ಅದೇ ಪ್ಯೂರ್ ಡಿವೋಷನಲ್ ಪ್ರಾಕ್ಟೀಸ್. ಇನ್ನೊಂದು ವಿಚಾರ ನೀನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ನೀನು ಒಬ್ಬನೇ ಇಲ್ಲ. ನಿನ್ನ ಪ್ರತಿಯೊಂದು ಆಲೋಚನೆಗೂ ಸಾಕ್ಷಿಯಾದ ಒಂದು ಶಕ್ತಿ ಇದೆ. ನೀನು ರಾತ್ರಿ ಹತ್ತಾಗ ಯಾರು ನೋಡಲಿಲ್ಲ ಅಂತ ನೀನು ಭಾವಿಸಿದ್ದರೆ ಅದು ತಪ್ಪು. ಒಂದು ಚೈತನ್ಯ ನಿನ್ನ ಕಣ್ಣೀರನ್ನು ಗಮನಿಸುತ್ತಾ ಇರುತ್ತದೆ. ಅದನ್ನೇ ಜನರು ದೇವರು ಅಂತ ಕರೆಯುತ್ತಾರೆ. ನಾನು ಅದನ್ನ ಯೂನಿವರ್ಸಲ್ ಗಾಡ್ ಅಂತ ಕರೀತೀನಿ. ಪ್ರಶ್ನೆ ಏನು ಗೊತ್ತಾ? ಅವನು ಇದ್ದಾನಾ ಇಲ್ಲವಾ ಅನ್ನೋದು ಅಲ್ಲ, ನೀನು ಅವನನ್ನು ಅನುಭವಿಸಿದ್ದೀಯಾ ಎನ್ನುವುದೇ ಮುಖ್ಯವಾದ ವಿಷಯ. ಈ ಬ್ರಹ್ಮಾಂಡ ಖಾಲಿ ಕಲ್ಲು ನಕ್ಷತ್ರಗಳ ಗುಂಪು ಅಲ್ಲ, ಇದು ಸಜೀವ ವ್ಯವಸ್ಥೆ. ನಿನ್ನ ಹೃದಯ ತುಡಿತ, ಗ್ರಹಗಳ ಚಲನೆ, ಸಮುದ್ರದ ಅಲೆ ಇವೆಲ್ಲ ಒಂದೇ ನಿಯಮದ ಒಳಗೆ ನಡೆಯುತ್ತಿವೆ. ಈ ನಿಯಮಕ್ಕೆ ಹೆಸರು ಏನು? ಅದೃಶ್ಯ ಬುದ್ಧಿ, ಅದೃಶ್ಯ ಶಕ್ತಿ, ಯೂನಿವರ್ಸಲ್ ಗಾಡ್. ನೀನು ಕೇಳಿದ ಪ್ರಾರ್ಥನೆಗಳು ಅವು ಗೋಡೆಯ ಮೇಲೆ ಬಡಿದು ಹಿಂದಿರುಗೋದಿಲ್ಲ. ಅವು ಬ್ರಹ್ಮಾಂಡದ ಜಾಲದಲ್ಲಿ ಸೇರುತ್ತವೆ, ಅಲ್ಲಿ ಉತ್ತರ ತಯಾರಾಗುತ್ತದೆ. ಆದರೆ ನಿನ್ನೊಳಗಿನ ಸಿದ್ಧತೆ ಬಂದಾಗ ಮಾತ್ರ ಹೊರಬರುತ್ತದೆ. ನೀನು ಕೇಳಿದ ಪ್ರತಿಯೊಂದು ಪ್ರಾರ್ಥನೆಯನ್ನು ಯೂನಿವರ್ಸಲ್ ಗಾಡ್ ಕೇಳಿರುತ್ತದೆ. ಆದರೆ ನೀನು ಕೇಳುವ ರೀತಿಯಲ್ಲಿ ಬದಲಾವಣೆ ಆಗಬೇಕಾಗಿದೆ. ಯೂನಿವರ್ಸಲ್ ಗಾಡ್ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದರೆ ನಿನ್ನ ಪ್ರಶ್ನೆ ಏನು? ಬ್ರಹ್ಮಾಂಡ ಶಕ್ತಿ ಏಕೆ ನನ್ನ ಇಚ್ಛೆಗಳನ್ನು ಈಡೇರಿಸುತ್ತಿಲ್ಲ ಎಂದು. ಆದರೆ ನೀನು ಮಾಡುತ್ತಿರುವ ಪ್ರಾರ್ಥನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಬೇಕು. ಆಗ ಬ್ರಹ್ಮಾಂಡ ಶಕ್ತಿ ನಿನ್ನ ಇಚ್ಛೆಯನ್ನು ಸಂಪೂರ್ಣವಾಗಿ ಈಡೇರಿಸಿದೆ. ಬನ್ನಿ, ಯಾವ ರೀತಿ ನೀನು ಪ್ರಾರ್ಥನೆ ಮಾಡಬೇಕು ಎನ್ನುವುದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ನೀವು ಈ ರೀತಿ ಮಾಡಿದ್ದೇ ಆದರೆ ನೀನು ಯೂನಿವರ್ಸ್ ಅನ್ನು ಎಲ್ಲೆಡೆಯೂ ಕಾಣುತ್ತೀಯಾ, ಅಂದರೆ ಅನುಭವಿಸುತ್ತೀಯಾ. ಅಣುರೇಣು ತೃಣಕಾಷ್ಟದಲ್ಲಿ ಬ್ರಹ್ಮಾಂಡವಿದೆ ಎಂದು ಗಾಢವಾಗಿ ನಂಬುತ್ತೀಯಾ. ನಾನು ದುರಾದುಷ್ಟ, ನನ್ನ ಜೀವನ ಹಾಳು ಹೋಗಿದೆ, ಈ ರೀತಿಯಾದ ನೆಗೆಟಿವ್ ಆಲೋಚನೆ ಮಾಡುವುದನ್ನು ಬಿಡು. ಬದಲಾಗಿ
ನೀವು ಯಾವುದೇ ಕಾರಣಕ್ಕೂ ತನ್ನನ್ನು ತಾನು ದುರಾದೃಷ್ಟಿ ಅಂತಾಗ್ಲಿ ನನ್ನ ಜೀವನ ಹಾಳೋಗಿದೆ ಅಂತಾಗ್ಲಿ ಈ ರೀತಿಯಾದಂಥ ಒಂದು ನೆಗೆಟಿವ್ ಆಲೋಚನೆ ಮಾಡಬಾರ್ದು. ನೀವು ಯೂನಿವರ್ಸಲ್ ಗಾಡ್ ಪ್ರಾರ್ಥನೆ ಸಲ್ಲಿಸುವಾಗ ಈ ರೀತಿಯಾದಂಥ ಒಂದು ಭಾವನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನೀವು ನಿಮ್ಮ ಜೀವನ ದುರಾದೃಷ್ಟವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾವಾಗಲೂ ನನಗೆ ಏಕೆ ಇಷ್ಟೊಂದು ಕಷ್ಟ ಎಂದು ಹೇಳುತ್ತಿರುವುದು ಪ್ರತಿಯೊಂದು ಪದಗಳನ್ನು, ಪ್ರತಿಯೊಂದು ಶಬ್ದವೂ ಯೂನಿವರ್ಸ್ಗೆ ಕೇಳಿಸುತ್ತದೆ. ನೀನು ಹಾಗೆ ಕೇಳುತ್ತಿರುವಾಗ ಇವನು ಯಾವಾಗಲೂ ಹೀಗೇ ಹೇಳುತ್ತಿರುತ್ತಾನೆ ಎಂದು ಯೂನಿವರ್ಸಲ್ ಗಾಡ್ ನಿಮ್ಮ ಒಂದು ಅದೃಷ್ಟ ಬದಲಾಯಿಸುವ ಗೋಜಿಗೆ ಹೋಗುವುದಿಲ್ಲ. ನೀವು ಪದೇ ಪದೇ ಅದನ್ನೇ ಹೇಳುತ್ತಿದ್ದಾಗ ನಿಮ್ಮ ಜೀವನವು ದುರಾದೃಷ್ಟಕ್ಕೆ ಹೋಗುತ್ತದೆ. ನಿಮ್ಮ ಜೀವನ ನನ್ನ ಜೀವನ ಹಾಳೋಗಿದೆ ಎಂದರೆ ನಿಮ್ಮ ಜೀವನ ಹಾಗೆಯೇ ಇರುತ್ತದೆ. ಆದ್ದರಿಂದ ಅದರ ಬದಲಾಗಿ ನೀವು ಈ ರೀತಿ ಮಾಡಿದಾಗ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುವುದರಲ್ಲಿ ಸಂದೇಹವಿಲ್ಲ. ನೀವು ಮಾಡಬೇಕಾಗಿರುವುದಿಷ್ಟೇ, ರಾತ್ರಿ ಮಲಗುವಾಗ 11 ಬಾರಿ ನಾನು ಭಾಗ್ಯಶಾಲಿ, ನಾನು ಸಮೃದ್ಧವಾಗಿದ್ದೇನೆ ಎಂದು ಹೇಳಿ ಮಲಗಬೇಕು. ನೀವು ಈ ಒಂದು ವಿಷಯವನ್ನ, ಈ ಒಂದು ಮಾತನ್ನ ಬ್ರಹ್ಮಾಂಡದ ಜೊತೆಗೆ ಹೇಳುತ್ತಿದ್ದೇನೆ ಅನ್ನೋ ಒಂದು ವಿಶ್ವಾಸದಿಂದ, ನಂಬಿಕೆಯಿಂದ ಬ್ರಹ್ಮಾಂಡದ ಜೊತೆಗೆ ನಾನು ಭಾಗ್ಯಶಾಲಿ, ನಾನು ಸಮೃದ್ಧಿಯಾಗಿದ್ದೇನೆ, ನನ್ನ ಜೀವನ ಚೆನ್ನಾಗಿದೆ ಎಂದು ಹೇಳಿ ಮಲಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಭಾಗ್ಯಶಾಲಿ ಮತ್ತೆ 11 ಬಾರಿ ನೀವು ಇದೇ ರೀತಿಯಾಗಿ ಹೇಳಬೇಕು. ನನ್ನ ಜೀವನ ತುಂಬಾ ಚೆನ್ನಾಗಿದೆ, ನಾನು ಭಾಗ್ಯಶಾಲಿ, ನನ್ನ ಜೀವನ ಸಮೃದ್ಧವಾಗಿದೆ ಎಂದು ಹೇಳಿ ನೀವು ಬೆಳಗಿನ ಒಂದು ಸಮಯವನ್ನ ಪ್ರಾರಂಭ ಮಾಡಬೇಕು. ಹೀಗೆ ಪ್ರತಿದಿನ ಮಾಡುತ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ನೀವೇ ನೋಡುತ್ತೀರಾ. ಬ್ರಹ್ಮಾಂಡ ಶಕ್ತಿಗೆ ನೀವು ಭಾಗ್ಯಶಾಲಿ ನಾನು ಅಂತ ಹೇಳಿದಾಗ ಬ್ರಹ್ಮಾಂಡ ಶಕ್ತಿ ನಿಮ್ಮ ಜೀವನವನ್ನು ಅಭಾಗ್ಯದಿಂದ ಭಾಗ್ಯಶಾಲಿಯಾಗಿ ಮಾಡುತ್ತದೆ. ಈ ಒಂದು ಅಮೂಲ್ಯವಾದ ಮಾತುಗಳನ್ನ ನೀವು ಬ್ರಹ್ಮಾಂಡದ ಜೊತೆಗೆ ಸಂಹರಿಸುತ್ತಾ ಹೋದಂತೆ ನಿಮ್ಮ ಮತ್ತು ಬ್ರಹ್ಮಾಂಡದ ಒಂದು ಸಂಬಂಧ ಏನಿದೆ ಅದು ತುಂಬಾ ಗಾಢವಾಗುತ್ತಾ ಹೋಗುತ್ತದೆ. ಪ್ರತಿದಿನ ನೀವು ಬ್ರಹ್ಮಾಂಡದ ಜೊತೆಗೆ ಮಾತನಾಡುತ್ತಾ ಹೋದಂತೆ ನಿಮ್ಮ ಒಂದು ಬ್ರಹ್ಮಾಂಡದ ಒಂದು ಸಂಪರ್ಕ ಏನಿದೆ, ಸಂಬಂಧ ಏನಿದೆ ಅದು ಗಟ್ಟಿ ಆಗುತ್ತಾ ಹೋಗುತ್ತದೆ. ಖಂಡಿತ ಮಿತ್ರರೇ, ನಿಮ್ಮ ಜೀವನ ಬದಲಾಗುವುದರಲ್ಲಿ ಸಂಶಯವಿಲ್ಲ. ಬ್ರಹ್ಮಾಂಡ ನೀವು ಕೇಳುವ ಎಲ್ಲಾ ಪ್ರಾರ್ಥನೆಗಳನ್ನು ಕೇಳಿ ನಿಮ್ಮ ಮೇಲೆ ಕೃಪೆ ಮಾಡಿ ನಿಮ್ಮ ಜೀವನವನ್ನ ಸಮೃದ್ಧಿಗೊಳಿಸಲಿ, ನಿಮ್ಮನ್ನ ಭಾಗ್ಯಶಾಲಿಯನ್ನಾಗಲಿ ಎಂದು ನಾನು ಬ್ರಹ್ಮಾಂಡ ಶಕ್ತಿಯಲ್ಲಿ ಪ್ರಾರ್ಥಿಸುತ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನೀವು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಮುಂದಿನ ವಿಡಿಯೋಗಳಿಗೆ ನೀವು ಮಾಡುವ ಸಬ್ಸ್ಕ್ರೈಬ್ ನನಗೆ ಪ್ರೋತ್ಸಾಹ ನೀಡುತ್ತೆ. ಹಾಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡೋದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಒಂದು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದ ವೀಕ್ಷಕರೇ.